ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವಾಗಲೇ ಎದ್ದಿರೋದ್ರಿಂದ ಮುಖ ಏನೂ ತೊಳೆದಿಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಇಗ್ನೋರ್ ಮಾಡಿ. ಇಲ್ಲಿ ನಮ್ಮ ಅಣ್ಣ ಇಲ್ಲಿ ನಿಂತ್ಕೊಂಡು ಇಲ್ಲಿ ಕಾಯಿ ಸುಲಿತಾನೆ ನೋಡಿ. ಎಷ್ಟು ಕಾಯಿ ಹೇಳಿತಮ್ಮ? 4-5 ನೆನ್ನೆ ಗೈಸ್ ಮಾರ್ಕೆಟಿಗೆ ಹೋಗಿದ್ವಲ್ಲ, ಇದು ಎಲ್ಲ ಐಟಮ್ಸ್ ಎಲ್ಲ ತರಕ್ಕೆ ಅಂತ. ಹಂಗೆ ನಮ್ಮಮ್ಮ ಕಾಯಿ ತರೋಣ ಅಂತ ಕೇಳಿದ್ರು. ಕಾಯಿ ರೇಟು ನೋಡಿದ್ರೆ ಸಣ್ಣದು 80 ರೂಪಾಯಿ, ದೊಡ್ಡದು 100 ರೂಪಾಯಿ. ಅದಕ್ಕೆ ಮನೇಲೇ ಇದು ಕಾಯಿ ಮಟ್ಟೆ ಇತ್ತ, ಅದಕ್ಕೆ ಬಿಡು ಅಣ್ಣನ ಕೈಯಲ್ಲೇ ಸುಲಿಸ್ಕೊತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮ ಅಣ್ಣ ಇಲ್ಲಿ ಸುಲಿತವನೆ. ನಮ್ಮಮ್ಮ ಹಬ್ಬಕ್ಕೆ ಎಲ್ಲ ಫುಲ್ಲು ಇವತ್ತು ರೆಡಿ ಮಾಡ್ಕೊತವ್ರೆ ಫ್ರೆಂಡ್ಸ್. ಗೈಸ್ ಅದು ಬೇರೆ ಮಾರ್ಕೆಟಲ್ಲಿ ಇದು ಬಾಳೆಕಂದೆಲ್ಲ ತಗೊಬರೋಣ ಅಂತ ಬಂದು ಆ್ಯಕ್ಚುಲಿ, ಬಟ್ ನನ್ನ ಮಗನ ಬಾಳೆಕಂದು ಎಲ್ಲೂ ಇರಲಿಲ್ಲ, ಎಲ್ಲ ಕಡೆ ಫುಲ್ಲು ಖಾಲಿಯಾಗಿತ್ತು. ಅದಕ್ಕೆ ನಮ್ಮಮ್ಮ ಹೋಗಿ ಇವಾಗಾದರೂ ತಗೋಬಾ ನೋಡೋಣ ಅಂತ ಹೇಳ್ತಾರೆ. ಗನೋ ಮೇಯ್ನು ನಿಮಗೆ 2 ಗಂಟೆ ಮೇಲಂತೆ ಕಾಲೇಜು, ಅದೇ ಆ ಮ್ಯಾಥ್ಸ್ ಸರ್ ಕ್ಲಾಸ್ ತಗೊಳ್ಳೋದು. ಅದಕ್ಕೆ ನೀನು 2 ಗಂಟೆ ಮೇಲಂಗೆ ಹೋಗು. F3 ಆ ಮೇಡಮ್ ತಾನೆ ತಾಳೋದು, ಅವ್ರು ತಗೊಳ್ಳಲ್ಲ ನೋಡಿ. ಇವತ್ತು ಯಾರು ಲೇಡೀಸ್ ಲೆಕ್ಚರ್ ಬರಲ್ಲ. ಮನೇಲಿ ಹಬ್ಬ ಮಾಡೋದ್ ಬಿಟ್ಟು ಕಾಲೇಜಿಗೆ ಬರ್ತಾರ. ಆಯ್ತು ನೋಡು ಬಾ ಗೈಸ್. ಬಾಳೆ ದಿಂಡು ತಾಳೋಣ ಅಂತ ಬಂದ್ರೆ ಇಲ್ಲಿ ಎಲ್ಲೂ ಇಲ್ಲ. ನೋಡೋಣ ಬನ್ನಿ, ಮುಂದೆ ಸರ್ಕಲಲ್ಲಿ ಸಿಗುತ್ತೆ ಏನೋ. ಗೈಸ್ ಅಂತೂ ಒಂದ್ ಕಡೆ ಬಾಳೆ ದಿಂಡು ಸಿಕ್ತು. ನಮ್ಮ ಗಾನವೀಗ ಸೆಲೆಕ್ಟ್ ಮಾಡ್ಕೊತಾಳೆ. ಅವಳು ಸೆಲೆಕ್ಟ್ ಮಾಡೋದ್ರ ಮೇಲೆ ಸೆಲೆಕ್ಟ್, ನಂಗೆ ಗೊತ್ತಿಲ್ಲ ಸೆಲೆಕ್ಟ್ ಮಾಡೋಕ್ಕೆ, ಅದಕ್ಕೆ ಇವಳನ್ನೇ ಕಳಿಸ್ದೆ. ಏನೋ ರಜಾ ಬಾಳೆದೆಲೆ ತಾಳತ್ತಲ್ಲ. ಮುಗೀತಾ ಹಬ್ಬ? ಮುಗ್ದಿಲ್ಲ, ಮುಗ್ದಾಯ್ತಾ? ಚೆನ್ನಾಗಿಲ್ಲ ಬಿಡಿ, ಎತ್ಲಾಗ ಬಿಡಿ, ಚೆನ್ನಾಗಿಲ್ಲ, ಯಾವುದು ಚೆನ್ನಾಗಿಲ್ಲ. ಅದು ಜಾಸ್ತಿ ವನ ಆಯ್ತದು ಅಲ್ವಾ? ಚೆನ್ನಾಗಿರೋದಿಲ್ವಾ? ಅದೇ ಎಲೆ ಎಲ್ಲ ಹಂಗಾಗೈತಲ್ಲ. ಬೇಡ ಬಿಡಿ ಅಕ್ಕ, ಸುಮ್ಮನೆ ಆಮೇಲೆ ಮನೇಲಿ ಬೈಸ್ಕೋಬೇಕು ಆಮೇಲೆ. ಗೈಸ್ ನಮ್ಮ ಮನೆ ಹತ್ರ ಎಲ್ಲೂ ಬಾಳೆ ದಿಂಡು ಚೆನ್ನಾಗಿರೋದು ಸಿಗ್ಲಿಲ್ಲ ಅಂತ ಈಗ ಫುಲ್ ಮಾರ್ಕೆಟ್ ಒಳಗಡೆನೆ ಬಂದಿದೀವಿ. ನೋಡೋಣ ಇಲ್ಲೂ ಸಿಗುತ್ತೋ ಇಲ್ವಾಗಾನೋ. ಸಿಗುತ್ತೆ ನೋಡ್ರಿ ಇಲ್ಲಿ. ಗೈಸ್ ನಮ್ಮಮ್ಮ ಜಾಸ್ತಿ ದೊಡ್ಡದು ತಗೊಂಡು ಬರಬೇಡಿ ಅಂದರು, ಸಣ್ಣದು ಪುಟ್ಟದು ಚೆನ್ನಾಗಿರ್ಬೇಕು ಅಂದರು. ಇದೊಂದು ಓಕೆ, ಇನ್ನೊಂದು ಚೆನ್ನಾಗಿತ್ತಗನ್ ಇದು. ಚೆನ್ನಾಗಿಲ್ಲ ಅಂದ್ರೆ ನಾನು ಇನ್ಮೇಲೆ ಹೇಳೋದು ದೊಡ್ಡಮ್ಮಂಗೆ. ಗೈಸ್ ನಮ್ಮ ಮನೆ ಲಕ್ಷ್ಮಿ ನೋಡಿ ಗೈಸ್, ಎಲ್ಲ ರೆಡಿ ಆಗಿ ನಮ್ಮಮ್ಮ ಎಲ್ಲ ರೆಡಿ ಆಗಿ ಇದ್ ಮಾಡಿದ್ದಾರೆ. ಪೂಜೆ ಎಲ್ಲ ಆಯ್ತು ಅನ್ಸುತ್ತೆ. ಆಕ್ಚುಲಿ ಈ ಸಲ ದೇವ್ರ ಮನೆ ಒಳಗಡೆ ಕೂರ್ಸಿದ್ದಾರೆ. ಮುಂಚೆ ಎಲ್ಲ ಇಲ್ಲಿ ಹಾಲಲ್ಲಿ ಕೂರಿಸ್ತಿದ್ರು, ಬಟ್ ಈ ಸಲ ದೇವ್ರ ಮನೆ ಒಳಗಡೆನೆ ಕೂರ್ಸಿ. ಅದ್ಯಾಕಮ್ಮ ಈ ಸಲ ದೇವ್ರ ಮನೇಲೆ ಇಟ್ಟಿದ್ಯಲ್ಲ? ಹುಷಾರಿತ್ತಿಲ್ವಲ್ಲ, ಅದಕ್ಕೆ ಸಿಂಪಲ್ ಆಗಿ ಮಾಡೋಣ ಅಂತ ಅಷ್ಟೇ. ಗೈಸ್ ಇದು ಹಬ್ಬ ಇರೋದ್ರಿಂದ ನಮ್ಮಮ್ಮ ಇವತ್ತು ಫುಲ್ ಬಿಸಿ, ಅದಕ್ಕೆ ಟಿಫನ್ ಏನೂ ಮಾಡಿಲ್ಲ. ಅದಕ್ಕೆ ನಮ್ಮ ಗಾನವೀಗ ಕಾಲೇಜಿಗೆ ಬೇರೆ ಹೊಲ್ಟೋಳ. ಇವಳನ್ನ ಹಂಗೆ ಉಡುಪಿ ಹೋಟ್ಲಲ್ಲಿ ತಿಂಡಿ ಏನಾರು ತಿನ್ಸ್ಕೊಂಡು ಹೋಗೋಣ. ಇವಳಿಗೆ 9:15 ಕಾಲೇಜು, ಇವಾಗಲೇ 9 ಗಂಟೆ. ಇವಳಿಗೆ ಬೇಕು ಅಂತೀನಿ. ಈಗ ನಾನು ಲೇಟ್ ಮಾಡಿಸ್ತೀನಿ. ಬಸ್ ಸ್ಕೂಟಿಲಿ ಹೋಗೋಣ. ಆಯ್ತು ಸ್ಕೂಟಿ. ಸ್ಕೂಟಿಲಾದ್ರೆ ನಾಳೆ ತಲುಪ್ತೀವಿ. ಗನು ವೈಟ್ ಬಟ್ಟೆ ಚಲ್ಕಬೇಡ ಗನು, ಇದು ಬೇಗ ಅಜ್ಜಿಗೆ ಕೊಟ್ಬಿಡ್ ಬಾ. ನಾನಲ್ಲಿ ಇದು ಸ್ವಲ್ಪ ಬಾತ್ರೂಮ್ಗೆ ಅರ್ಜೆಂಟ್ ಆಗೈತೆ. ಓಡ್ ಟೈಮ್ ಆಯ್ತು, ಓಡು. ಗೈಸ್ ನೋಡಿ ಇವಾಗ ಕೀ ಆಫ್ ಮಾಡ್ಬಿಟ್ಟು ಬೇಕು ಅಂತ ಈಗ ಕಿಕ್ಕರ್ ಹೊಡಿತೀನಿ. ಅವಳ ರಿಯಾಕ್ಷನ್ ತಡೋಣ. ನಾನು ಲಕ್ಷ್ಮೀನ್ ಫೋಟೋ ತೆಗ್ದ ಸ್ಟೇಟಸ್ ಹಾಕಕ್ಕೆ ಗೊತ್ತಾ? ಅಯ್ಯೋ ಗೈಸ್ ನೋಡಿದ್ರಾ ಎಷ್ಟು ಫಾಸ್ಟ್ ಅವಳೆ ಅಂತ. ಗೈಸ್ ಇವತ್ತು ನಮ್ ಗಾನು ಮರಿಗೆ ಇಲ್ಲೇ ಬ್ಯಾಕ್ ಗೇಟ್ ಹತ್ರಕ್ಕೆ ಬಿಡ್ಬೇಕಂತೆ. ಫ್ರೆಂಡ್ಸ್ ಎಲ್ರು ಇಲ್ಲೇ ವೆಯ್ಟ್ ಮಾಡ್ತಾರಂತೆ. ಸರಿ ಬಾಯ್, ಎಷ್ಟೊತ್ತಿಗೆ ಬಿಡುದು? ಸಂಜೆನೆ ಅಲ್ವಾ ಹಂಗಾರೆ? ಸರಿ ಬಾಯ್.
ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಜಾಮೂನ್ ಮಾಡ್ತವ್ರೆ ಇಲ್ಲಿ ಹಬ್ಬಕ್ಕೆ ಸ್ಪೆಷಲ್ ಸ್ವೀಟ್. ಆಕ್ಚುಲಿ ಇಲ್ಲಿ ಡ್ರೈ ಜಾಮೂನ್ ಇತ್ತು, ಅದನ್ನೇ ಈಗ ಟೇಸ್ಟ್ ಮಾಡಿದೆ. ಬಟ್ ಇದಕ್ಕೆ ಪಾಕ ಏನೂ ಹಾಕಿಲ್ಲ, ಈ ಶುಗರ್ಲೆಸ್ ಅಂತಾರಲ್ಲ ಪರ್ಫೆಕ್ಟ್ ಆಗೈತೆ. ನಮ್ಮ ಗಾನವಿನ ಬಿಟ್ಬಿಟ್ಟು ಮನೆಗೆ ಬಂದು ಮಲಗಿದ್ದೆ ಗುರು. ಇನ್ನೇನು ಕೆಲಸ ಏನೂ ಇರಲಿಲ್ಲ, ಒಳ್ಳೆ ನಿದ್ದೆ ಇತ್ತು. ಇವಾಗ ಎದ್ದ ತಕ್ಷಣ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿದೆ. ನಮ್ಮಮ್ಮ ಬೆಳಗ್ಗೆ ತಿಂಡಿ ಪುಳಿಯೋಗರೆ ಬೇರೆ ಮಾಡಿದ್ರು, ಈಗ ಪುಳಿಯೋಗರೆ ಆದರೂ ತಿನ್ನೋಣ. ಗೈಸ್ ನಮ್ಮಮ್ಮ ಸಮೋಸ ಮಾಡ್ತೀನಿ ಅಂದ್ರೆ ಅದಕ್ಕೆ ಬೇಗ ಇಲ್ಲಿ ಬಟಾಣಿ ಸುಲ್ಕೊಡು ಅಂತ ಹೇಳಿದ್ರು. ಅದಕ್ಕೆ ಈಗ ಬಟಾಣಿನ ತೆಗಿತಿದ್ದೀನಿ. ಗೈಸ್ ಸೇಮ್ ನೆನ್ನೆ ತರ ಇವತ್ತು ಬೇಕು ಅಂತ ಲೇಟಾಗೆ ಬಂದವಳೆ. ಬುಡು ಇವತ್ತೇನು ಕೆಲಸ ಏನಿರ್ಲಿಲ್ಲ. ಗೈಸ್ ನಮ್ಮಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಸಮೋಸ ಮಾಡ್ತಿರೋದು, ಮತ್ತೆ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾವಾಗಮ್ಮ ಮಾಡಿದ್ದೆ? ನಾನು ತಿಂದೇ ಇಲ್ಲ. ಮತ್ತೆ ಹೌದಾ, ಅಷ್ಟು ಚಿಕ್ಕನಲ್ಲಿದ್ದ ಮಾಡಿದ್ದ. ಈ ಸಮೋಸಾಗೆ ಒಳಗಡೆ ಪಲ್ಯ ಹಾಕ್ತಾರಲ್ಲ ಅದೇ ಅಲ್ಲಿ. ಓ ಇದೇನಾ, ಚುರ್ಮುರಿದ್ದಂಗೆ ಆಯ್ತಲ್ಲಮ್ಮ. ಗೈಸ್ ಅಂತೂ ನಾವಮ್ಮ ಫೈನಲ್ ಆಗಿ ಸಮೋಸ ಎಲ್ಲ ಮಾಡಿ ಇಟ್ಟವ್ರೆ. ನೋಡಿ ಹೆಂಗ್ ಕಾಣ್ತೈತೆ, ಸಕ್ಕತ್ತಾಗಿ ಕಾಣ್ತೈತೆ ಸಮೋಸ. ಗಾನೆ ತಿಂದ ಸಮೋಸ? ಇಲ್ಲ ತಿಂದಿಲ್ಲ. ಯಾಕೆ? ತಿನ್ಬೇಕು. ಓ ಬರೀ ಹೊರಗಡೆ ಮಾತ್ರ ಚೆನ್ನಾಗಿ ಮೇಯ್ತಿಯ ಸಮೋಸ, ಮನೇಲಿ ಮಾಡಿರೋದಾದ್ರೆ ತಿನ್ನಲ್ಲ ಅಲ್ವಾ? ಗೈಸ್ ನಾವಮ್ಮನೂ ಅಷ್ಟೇ ಸಮೋಸನ ಎಲ್ಲಮ್ಮ ಅಮ್ಮ. ಗೈಸ್ ನಾವಮ್ಮನೂ ಅಷ್ಟೇ ಸಮೋಸ ಎಲ್ಲ ಅಯ್ಯೋ ತಿನ್ನಕ್ ಬರಲ್ಲ. ಚೆನ್ನಾಗೈತೆ, ಖಾರ ಹೋಗಲ್ವಾ? ನಮ್ಮಮ್ಮನೂ ಹೊರಗಡೆ ತಿನ್ನಲ್ಲ, ಇವ್ರು ಮಾಡೋರಂತ ತಿಂದವ್ರೆ. ಅಲ್ಲ ಮೆತ್ತಗಾಗೈತಲ್ಲ, ನೋ ರಿಪ್ಲೈ. ಮೆತ್ತಗಾಗಿದ್ಯಲ್ಲಮ್ಮ? ಗೈಸ್ ನಮ್ ಗಾನ ಈಗ ನಮ್ ದೊಡ್ಡಪ್ಪಂಗ ಅಂತಿದ್ದೀನಿ ಆಯ್ತಾ. ನಾವ್ ಅಪ್ಪಂಗೆ ಈಗ ಟೀ ಮಾಡಿ ಕೊಟ್ಟೋಳೆ. ಹೆಂಗೈತ್ ಪಪ್ಪ ಟೀ? ಚೆನ್ನಾಗಿದೆ. ನನ್ಗೊಂಚು ಸಿಹಿ ಜಾಸ್ತಿ ಆಯ್ತು. ಗಾನ ನಂಗೆಲ್ಲವಾ? ಹಾ ಗೈಸ್ ನಮ್ಮ ಅಜ್ಜಿ ಏನೋ ಹೇಳ್ತಾರೆ. ಏನಜ್ಜಿ? ನಂಗೆ ಟೀ ಇಷ್ಟ ಅಂದೈತೆ. ಹಾ ನಾನು ವಾ ಇಷ್ಟೇ ತಂದವಳು ಟೀ. ಯಾಕೆ ಗೊತ್ತಾ, ನಿದ್ದೆ ಬರಲ್ಲ ನಂಗೆ ಟೀ ಕುಡಿದು. ವಾ ಚೆನ್ನಾಗೈತಾ? ಚೆನ್ನಾಗ್ ಮಾಡೋಣ. ಯಾಕ ಒಂಚೂರು ಕುಡಿತೀನಿ ಅಷ್ಟೇ. ಹಂಗಾರ ಚೆನ್ನಾಗಿಲ್ಲ. ಇದು ಹಾ ಟೀ ಅಲ್ಲಿ ಸಾತು ನಾನು ಮಾಡುವ ಡೇಟ್ಗೆ ಮಾಡುತ್ತೆ. ತಾತ 2 ಡೇಟ್ಗೆ ಮಾಡ್ತದೆ, ಮಳೆ ಡೇಟ್ಗೆ ಸ್ವಚ್ಛ ಬಂದ್ಬಿಡ್ತದೆ. ಬೇಸಕ್ಕಲ್ಲಿ ಜಾಸ್ತಿ ಹೋದ್ರೆ ಯಾಕ ನಂಗ್ ಮಾಡ್ತೀಯ? ನಂಗೆ ಗೊತ್ತಾ ಟೀ ಬಿದ್ದೈತೋ ಇಲ್ವೋ ಅಂತ. ಗೈಸ್ ನೋಡಿ ಇಲ್ಲಿ ಆಲ್ರೆಡಿ ಗಲೀಜ್ ಕಾಣಿಸ್ತಾ ಐತಿ. ಇಲ್ಲೆಲ್ಲ ಅದು ಇದು ಐಟಮ್ಸ್ ಇಟ್ಟಿ. ಫಸ್ಟ್ ತೆಗೀಗಾನು ಕ್ಲೀನ್ ಮಾಡ್ಗಾನು ಇಲ್ಲೆಲ್ಲ. ಅದು ಹೆಡ್ಫೋನ್ ಕೊಡಿಲಿ. ಗೈಸ್ ನೋಡಿ ಇಲ್ಲಿ ನಾನು ತಲೆಗೆ ಎಣ್ಣೆ ಹಚ್ಚಿರ್ಬೇಕಿದ್ರೆ ನಾನು ಹೆಡ್ಫೋನಿಗೆ ಈ ಥರ ಹಿಂಗೆ ಬಟ್ಟೆ ಸುತ್ಕೋತೀನಿ. ಎಷ್ಟು ಡಿಸೈನಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ. ಗೈಸ್ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ. ವ್ಲಾಗು ಎಂಡ್ ಮಾಡಿರಲಿಲ್ಲ. ನೆನ್ನೆ ವ್ಲಾಗ್ ಎಡಿಟ್ ಮಾಡಿ ಹಂಗೆ ಮಲಗಿದ್ದೆ, ಆದರೆ ವ್ಲಾಗು ಎಂಡೇ ಮಾಡಿರಲಿಲ್ಲ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಗೈಸ್. ಚಾನಲ್ಗೆ ಹೊಸಬ್ರು ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.